ಸೋಲಿಲ್ಲದ ಸರದಾರರು ಪಂಜಾಬ್ ಕಿಂಗ್ಸ್ ಎಂತ ಬ್ಯಾಟಿಂಗ್ ಮಾರಾಯ. ಯಪ್ಪ ಯಪ್ಪ ಮಿಸ್ ಆಗಿದ್ರೆ ರೆಕಾರ್ಡ್ ಮುರಿದಿರೋ. ಬಟ್ ಸ್ವಲ್ಪ ವಿಕೆಟ್ ತೆಗೆದ್ಬಿಟ್ಟು ಒಂದೆರಡು ಓವರ್ ಕಟ್ ಹಾಕ್ಬಿಟ್ರು ಅಂತಾನೆ ಹೇಳ್ಬೋದು LSG ಅವರು. ಇಲ್ಲ ಅಂತಂದ್ರೆ ಪ್ರಿಯಾಂಶ್ ಆರ್ಯ ಅಂಡ್ ಕೆನೋಲಿ ಇದ್ದಿದ್ರೆ 287 ಇವತ್ತು ಬೀಟ್ ಮಾಡಿರೋ ಅಂತ ಅನ್ಸುತ್ತೆ. ಬಟ್ ಆದ್ರೂ ಕೂಡ ಕೊನೆಯಲ್ಲಿ ನಮ್ಮ ಮಾರ್ಕಸ್ ಸ್ಟಾಯ್ನಿಸ್ ಅಂಡ್ ಶಶಾಂಕ್ ಸಿಂಗ್ ಒಂದು ಸ್ವಲ್ಪ ಚೆನ್ನಾಗೇ ಬ್ಯಾಟಿಂಗ್ ಮಾಡಿ 254 ಅಂದ್ರೆ ಈ ಸೀಸನ್ನ ಒಂದು ಹೈಯೆಸ್ಟ್ ಸ್ಕೋರ್ನ ತಂದು ನಿಲ್ಲಿಸ್ತಾರೆ ಇವತ್ತು. ಬಟ್ ಎಂತ ಬ್ಯಾಟಿಂಗ್ ಮಾರಾಯ ಕೆನೋಲಿ ಆ್ಯಂಡ್ ಪ್ರಿಯಾಂಶ್ ಆರ್ಯ ನಿಜವಾಗ್ಲೂ ಧೂಮ್ ಧಮಾಕ ಮಾಡಾಕ್ಬಿಟ್ರು ಅಂತಾನೆ ಹೇಳ್ಬೋದು. LSG ಬೌಲರ್ಗಂತೂ ಹಿಗ್ಗ ಮುಗ್ಗ ಬಾರ್ಸಾಕ್ಬಿಟ್ರು. ಆ್ಯಂಡ್ ಪ್ರತ್ಯುತ್ತರವಾಗಿ LSG ಅವರು ಕೇವಲ 200 ರನ್ಗಳನ್ನು ಮಾತ್ರ ಮಾಡೋಕ್ಕಾಗಿರುವಂಥದ್ದು. ನಾನು ಇಲ್ಲಿ ಕೇವಲ ಅಂತ ಏನಕ್ಕೆ ಬಳಸ್ತಾ ಇದ್ದೀನಿ ಅಂತಂದರೆ 254 ಹೊಡೆದಾದ್ಮೇಲೆ ಅಟ್ಲೀಸ್ಟ್ 220 230 ಹತ್ರ ಹೋಗ್ಬೋದಾಗಿತ್ತೇನೋ ಅಂತ ಅನ್ಸುತ್ತೆ. ಬಿಕಾಸ್ ಇವ್ರ ಹತ್ರ ಕೂಡ ಒಂದು ಬ್ಯಾಟಿಂಗ್ ಪವರ್ ಹೆವಿ ಆಗಿದೆ ಗುರು. ನಿಕೋಲಸ್ ಪೂರನು, ಮಾರ್ಕ್ರಮು, ರಿಷಬ್ ಪಂತ್ ಅಂಡ್ ಮಿಚೆಲ್ ಮಾರ್ಷ್ ಇರಬೇಕಾದ್ರೆ ಆರಾಮಾಗಿ ಒಂದು 230 ಗಂಟೆ ಹೊಡಿಬೋದಾಗಿತ್ತಪ್ಪ. ಬಟ್ ಏನು ಬಲಾನೇ ಇಲ್ಲ ಅನ್ನೋ ರೇಂಜಿಗೆ ಆಗೋಗ್ಬಿಟ್ಟಿದೆ ಫಾರ್ಮ್ ಇಲ್ಲದಿರೋ ಕಾರಣಕ್ಕೆ. ಬಟ್ ಆದರೂ ಕೂಡ ಪಂಜಾಬ್ ಅವರು ಸೋಲಿಲ್ಲದ ಸರದಾರರು ಅನ್ನೋ ರೀತಿಯಲ್ಲಿ ಈ ಒಂದು ಸೀಸನಲ್ಲಿ ಮುನ್ನುಗ್ತಿದ್ದಾರೆ ಅಂತ ಹೇಳ್ಬೋದು. ಟೇಬಲ್ ಟಾಪಲ್ಲಿದ್ದಾರೆ. 6 ಪಂದ್ಯ ಆದಮೇಲೆ 1 ಪಂದ್ಯ ಕೂಡ ಸೋತಿಲ್ಲ. 11 ಪಾಯಿಂಟ್ಗಳು ಅವರ ಒಂದು ಕೈಯಲ್ಲಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬಾಲರ್ಗಳಂತೂ ಇವತ್ತು ಕೇಳಲೇಬೇಡಿ. LSG ಬಾಲರ್ಗಳು ಹಿಗ್ಗ ಮುಗ್ಗ ಬಾರ್ಸಾಕ್ಬಿಟ್ಟವ್ರೆ. ಬಟ್ ಅದರಲ್ಲೂ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ದು ಅಂತಂದರೆ ಪ್ರಿನ್ಸ್ ಯಾದವ್ ಸಖತ್ತಾಗಿ ಮಾಡಿದೆ. ಎಲ್ಲದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇವತ್ತು ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ಕೊಂಡಂತಹ ನಮ್ಮ ರಿಷಬ್ ಪಂತ್ ಅವರು ಬ್ಯಾಟಿಂಗ್ ಇಳಿಸ್ತಾರೆ. ಅದು ಪಂಜಾಬ್ ಕಿಂಗ್ಸ್ ಅವ್ರಿಗೆ ಫಸ್ಟ್ ಓವರ್ ಅಲ್ಲಿನೇ ಅಲ್ಲಿ ನಮ್ಮ ಪ್ರಭ್ಸಿಮ್ರನ್ ಸಿಂಗ್ ಅವರು ಔಟ್ ಆಗ್ತಾರೆ. ಮೊಹಮ್ಮದ್ ಶಮಿ ಅವರ ಬೌಲಿಂಗ್ ಅಲ್ಲಿ ಫಸ್ಟ್ ವಿಕೆಟ್ ಹೋಗುತ್ತೆ. ಪ್ರಭ್ಸಿಮ್ರನ್ ಸಿಂಗ್ ಡಕ್ಔಟ್ ಆಗ್ತಾರೆ ಇವತ್ತು. ಅದಾದ್ಮೇಲೆ ಜೊತೆ ಆಗಿರುವಂತದ್ದು ಪ್ರಿಯಾಂಶ್ ಆರ್ಯ ಅಂಡ್ ಕೂಪರ್ ಕೆನೋಲಿ. ಎಂತ ಬ್ಯಾಟಿಂಗ್ ಮರಯ. 182 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ 80 ಬಾಲ್ ಅಲ್ಲಿ. 182 ರನ್ಗಳ ಪಾರ್ಟ್ನರ್ಶಿಪ್. ಓ ಮೈ ಗಾಡ್. 92 ಪಾರ್ಟ್ನರ್ಶಿಪ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರುವಂತದ್ದು ಪ್ರಿಯಾಂಶ್ ಆರ್ಯ ಅಂಡ್ 87 ಬಂದು ಕೂಪರ್ ಕೆನೋಲಿ. ಎಂತ ಬ್ಯಾಟಿಂಗ್ ಇಬ್ಬರದು ಕೂಡ. ಎಂತ ಒಂದು ಬೌಂಡ್ರಿಗಳು, ಸಿಕ್ಸರ್ಗಳು. ಪ್ರಿಯಾಂಶ್ ಆರ್ಯ ಅಂತೂ ಎಂತ ಒಂದು ಟೈಮಿಂಗ್ ಮರಯ. ಪವರ್ ಇಲ್ಲ ಅಂದ್ರೂ ಕೂಡ ಬರೀ ಟೈಮಿಂಗ್ ಅಲ್ಲೇನೆ ಆ ಒಂದು ಸಿಕ್ಸರ್ಗಳನ್ನ ಬಾರಿಸೋದು. ಬೌಂಡ್ರಿ ಮಾತ್ರ ಕೇವಲ 4 ಸಿಕ್ಸರ್ಗಳು, 9 ಸಿಕ್ಸರ್ಗಳನ್ನ ಬಾರಿಸ್ತಾರೆ. 93 ರನ್ನು 37 ಬಾಲಲ್ಲಿ. ಓನ್ಲಿ 37. 2 ಬಾಲ್ ಸಿಕ್ಕಿದ್ರೆ ಸೆಂಚುರಿ ಆಗಿರುವಂಥದ್ದು. ಆಲ್ರೆಡಿ ಒಂದು ಸೆಂಚುರಿ ಮಾಡಿದ್ದಾರೆ ಅವರ ಒಂದು IPL ಕೆರಿಯರ್ ಅಲ್ಲಿ. ಬಟ್ ಇನ್ನು 2 ಬಾಲ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವರು ಸೆಂಚುರಿ ಆಗಿರೋದು. 251 ಸ್ಟ್ರೈಕ್ ರೇಟ್ ಅಲ್ಲಿ ಮಾಡಿರುವಂಥದ್ದು. 93 ರನ್ನು, 37 ಡಬ್ಲ್ಯೂಸ್. ನಿಜವಾಗ್ಲೂ ಸಖತ್ತಾಗಿರುವಂಥ ಒಂದು ಟೈಮ್ ಮಾಡ್ತಾರೆ ಬಾಲ್ಗೆ. ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಾನೆ ಹೇಳ್ತೀನಿ. ಆ್ಯಂಡ್ ಕೆಳಗಡೆ ಕೂಪರ್ ಕೆನೋಲಿ, ಮೈ ಗಾಡ್, 87 ಫಸ್ಟ್ IPL ಆಡ್ತವ್ರೆ ಸೀಸನ್ ಅವ್ರದ್ದು. ಈ ಸಾರಿ ಡೆಬ್ಯೂ IPL ಅವ್ರದ್ದು. ಬಟ್ ಆದರೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇರೋ ಥರ 87 ರನ್ನ ಮಾಡ್ತಾರೆ. 46 ಡೆಲಿವರೀಸಲ್ಲಿ. ಅವರು ಕೂಡ ಅಷ್ಟೇ 7 ಸಿಕ್ಸರು, 8 ಬೌಂಡ್ರಿ. ಒಂದೊಂದು ಶಾಟ್ಗಳು ಹೆಂಗಿತ್ತು ಅಂದರೆ ಇವ್ರು ಸ್ವಲ್ಪ ಟೈಮಿಂಗ್ ಜೊತೆಗೆ ಪವರು ಕೂಡ ಇರುತ್ತೆ. ಅದಕ್ಕೋಸ್ಕರನೇ ಆ ರೇಂಜಿಗೆ ಬಿಗ್ ದೂರ ಹೋಗುವಂಥದ್ದು ಆ ಒಂದು ಬಿಗ್ ಶಾಟ್ಗಳು, ಸಿಕ್ಸರ್ಗಳು ಅಂತ ಹೋದಾಗ 189 ಸ್ಟ್ರೈಕ್ಗಳಲ್ಲಿ ಹೊಡೆದಿರುವಂಥದ್ದು ಇಬ್ಬರು ಕೂಡ. LSG ಬೌಲರ್ಗಳಿಗೆ ಹಿಗ್ಗ ಮುಗ್ಗ ಬಾರ್ಸಾಕ್ಬಿಡ್ತಾರೆ 1 ಓವರಲ್ಲಿ ಅಂತೂ ಕೇಳಲೇಬೇಡಿ. ಮಾರ್ಕ್ರಮ್ ಅವ್ರಿಗೆ 32 ರನ್ಗಳನ್ನ ಬಾರಿಸ್ತಾರೆ. 5 ಸಿಕ್ಸರ್ಗಳು. ಮೈ ಗಾಡ್, ಯಪ್ಪ ಎಂಥ ಬ್ಯಾಟಿಂಗ್ ಇಬ್ರದ್ದು ಕೂಡ. 182 ಒಂದು ಪಾರ್ಟ್ನರ್ಶಿಪ್ ಅದು 80 ಬಾಲಲ್ಲಿ ಅಂತಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿತ್ತು ಬ್ಯಾಟಿಂಗು ಅಂತ. ಸಖತ್ತಾಗಿರುವಂಥ ಬ್ಯಾಟಿಂಗು. ಬಟ್ ಇಬ್ರಿಗೂ ಕೂಡ ಒಂದು ಸೆಂಚುರಿ ಮಾಡುವಂಥ ಅವಕಾಶ ಇತ್ತು. ಬಟ್ ಇಬ್ಬರು ಕೂಡ ಮಾಡಲಿಲ್ಲ. ಇಬ್ಬರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಅದಾದಮೇಲೆ ಶ್ರೇಯಸ್ ಅಯ್ಯರು ಕೂಡ ಬೇಗನೆ ಔಟ್ ಆಗ್ತಾರೆ. 5 ರನ್ ಕೇವಲ 6 ಬಾಲಲ್ಲಿ. ಬೇಗನೆ ಔಟ್ ಆಗ್ತಾರೆ. ಅದಾದಮೇಲೆ ಸ್ವಲ್ಪ ರನ್ ಗತಿ, ಒಂದು 2 ಓವರ್ ಸ್ಟಾಪ್ ಆಗುತ್ತೆ. ಬಟ್ ಅಲ್ಲಿ ನೇಹಲ್ ವದರೆ ಕೂಡ ಒಂದು ಸ್ವಲ್ಪ ಒಂದು ಬೌಂಡ್ರಿ, ಒಂದು ಸಿಕ್ಸರ್ ತೊಗೊಂಡು 13 ರನ್ ಮಾಡ್ತಾರೆ. ಅವರು ಕೂಡ ಔಟ್ ಆಗ್ತಾರೆ. ಬಟ್ ಮಾರ್ಕಸ್ ಸ್ಟಾಯ್ನಿಸ್ ಆ್ಯಂಡ್ ಶಶಾಂಕ್ ಸಿಂಗ್ ಅಗೇನ್ ಅವರಿಬ್ಬರದ್ದು ಒಂದು ಒಳ್ಳೆ ಪಾರ್ಟ್ನರ್ಶಿಪ್. ಆ್ಯಂಡ್ ಒಳ್ಳೆ ಬ್ಯಾಟಿಂಗ್ ಮಾಡುವಂಥದ್ದು ಮಾರ್ಕಸ್ ಸ್ಟಾಯ್ನಿಸ್. 29 in 16 ಡೆಲಿವರೀಸ್. ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಅಲ್ಲಿ ಮಾರ್ಕಸ್ ಸ್ಟಾಯ್ನಿಸ್ ಅವರು ಒಂದು 6 ಹೊಡಿತಾರೆ. ಆವೇಶ್ ಖಾನ್ ಬೌಲಿಂಗಲ್ಲಿ ಎಷ್ಟು ಫ್ಲ್ಯಾಟಾಗಿ ಹೋಗುತ್ತೆ ಗೊತ್ತಾ. 10 ಮೀಟರ್ ಅಷ್ಟೇ ಹೈಟ್ ಹೋಗಿರುವಂಥದ್ದು. ಬಟ್ 70+ ಮೀಟರ್ 6 ಹೋಗುತ್ತೆ, ದೂರ ಹೋಗುತ್ತೆ. ಆ ರೀತಿಯಲ್ಲಿ ಮಾರ್ಕಸ್ ಸ್ಟಾಯ್ನಿಸ್ ಆ್ಯಂಡ್ ಶಶಾಂಕ್ ಸಿಂಗ್ ಇಬ್ಬರು ಮಧ್ಯೆ ಒಂದು 44 ರನ್ಗಳ ಪಾರ್ಟ್ನರ್ಶಿಪ್ ಆಗುತ್ತೆ. ಕೊನೆಯಲ್ಲಂತೂ ಇಬ್ಬರು ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. 254 ರನ್ನ ಮಾಡ್ತಾರೆ 20 ಓವರ್ಸಲ್ಲಿ 7 ವಿಕೆಟ್ಗಳನ್ನ ಕಳ್ಕೊಂಡು ಅಂತಲೇ ಹೇಳ್ಬೋದು. ಬಾಲಿಂಗ್ ಅಂತ ಬಂದಾಗ ಇಲ್ಲಿ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದು ಅಂತಂದರೆ 1 ಓವರ್ ಹಾಕಿ 32 ರನ್ ಕೊಡ್ತಾರೆ ಮಾರ್ಕ್ರಮ್ ಅವರು. ಆ್ಯಂಡ್ ಅದಾದಮೇಲೆ ಹೆಚ್ಚಿನ ದುಬಾರಿ ಅಂತಂದರೆ ಆವೇಶ್ ಖಾನ್. ಅಲ್ಲಿ 15.3 ಎಕನಾಮಿ ಇದೆ. ಬೆಸ್ಟು ಅಂತಂದರೆ ಅದು
ಪ್ರಿನ್ಸ್ ಯಾದವ್ ಅವರೇನೆ. ಸೊ ಇಷ್ಟು 254 ಹೊಡೆದ್ರೂ ಕೂಡ ಸೊ ಅದರಲ್ಲಿ ಕೇವಲ 6.2 ಎಕನಾಮಿನಲ್ಲಿ ಸೊ 2 ವಿಕೆಟ್ ಕೂಡ ತೆಗಿತಾರೆ. 6.2 ಎಕನಾಮಿ ರೇಟು ಆ್ಯಂಡ್ 2 ವಿಕೆಟ್ ತೆಗಿತಾರೆ ಅಂತಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಯಾವ ರೇಂಜಲ್ಲಿ ಪ್ರಿನ್ಸ್ ಯಾದವ್ ಅವರು ಬೌಲಿಂಗ್ ಮಾಡಿದ್ದಾರೆ ಅಂತ. ವರ್ಲ್ಡ್ ಕ್ಲಾಸ್ ಬೌಲರ್ ಮೊಹಮ್ಮದ್ ಶಮಿ ಅವರು 14 ಎಕನಾಮಿನಲ್ಲಿ 4 ಓವರ್ಗೆ 56 ನೋಡಿಸ್ಕೋತಾರೆ ಅಂತಂದರೆ ಬಟ್ ಪ್ರಿನ್ಸ್ ಯಾದವ್ ಸಖತ್ತಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಓಕೆ, ಅಂಡ್ ಈ ಒಂದು ಚೇಸ್ ನ ಬೆನ್ನತ್ತದಂತ LSG ಅವರು ಒಂದು ಚೇಂಜ್ ನ ತಗೊಂಡ್ಬರ್ತಾರೆ ಇವತ್ತು. ಮಿಚ್ ಮಾರ್ಷ್ ಅಂಡ್ ಸೊ ಏನ್ ನಾರ್ಮಲಿ ಮಾರ್ಕ್ರಮ್ ಅವರು ಓಪನ್ ಮಾಡ್ತಾರೆ. ಸೊ ಇವತ್ತು ಮಾರ್ಕ್ರಮ್ ಬದಲಾಗಿ ಆಯುಷ್ ಬದೋನಿಗೆ ಮುಂಚೆ ತಗೊಂಡ್ ಬರ್ತಾರೆ. ಸ್ಟಾರ್ಟ್ ಅಂದ್ರೆ ಒಂದು ಡೀಸೆಂಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಸೊ 6 ಓವರಲ್ಲಿ ಸೊ ಫಸ್ಟ್ ಪವರ್ ಪ್ಲೇನಲ್ಲಿ ಬಂದಿರುವಂಥದ್ದು 61 ರನ್ ಬರುತ್ತೆ, ಒಂದು ವಿಕೆಟ್ ಕೂಡ ಹೋಗುತ್ತೆ, ಒಂದು ಡೀಸೆಂಟ್ ಅಂತಾನೆ ಹೇಳ್ಬೋದು. ಬಟ್ ಅದಾದ್ಮೇಲೆ ಏನು ರನ್ಗಳು ಬರಬೇಕಾಗಿತ್ತು ಎಲ್ಲೂ ಬರಲಿಲ್ಲ. ಬಿಕಾಸ್ ರಿಷಬ್ ಪಂತ್ ಅವರು ಒನ್ ಡೌನಲ್ಲಿ ಬರ್ತಾರೆ ಆ್ಯಂಡ್ ರಿಷಬ್ ಪಂತ್ ಅವ್ರ ಫಾರ್ಮ್ ಏನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ನೀವು 254 ರನ್ಗಳನ್ನು ಚೇಸ್ ಮಾಡ್ತಿದ್ದೀರ ಅಂತಂದರೆ ನನ್ನ ಪ್ರಕಾರ ಮಿನಿಮಮ್ ಅಂದರೂ ಕೂಡ ಒಂದು 70 ರನ್ಗಳು ಪವರ್ ಪ್ಲೇನಲ್ಲಿ ಬರಬೇಕು. ಓಕೆ, ಬಟ್ ಇಲ್ಲಿ ಬಂದಿರುವಂಥದ್ದು 60. ಓಕೆ, ಅದನ್ನು ಕನ್ವರ್ಟ್ ಮಾಡ್ಬೋದಾಗಿತ್ತು. ಬಟ್ ಅದಾದಮೇಲೆ ರಿಷಬ್ ಪಂತ್ ಆಗಿರ್ಬೋದು, ಮಿಚೆಲ್ ಮಾರ್ಷ್ ಆಗಿರ್ಬೋದು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ರು. ಇಬ್ಬರು ಕೂಡ ಒಂದು 140 130 ಈ ರೇಂಜಲ್ಲೇ ಸ್ಟ್ರೈಕ್ ರೇಟ್ ಇರುವಂಥದ್ದು. ಬಟ್ ನೀವು 254 ಚೇಸ್ ಮಾಡ್ತಿದ್ದೀರ ಅಂತಂದಾಗ ಒಬ್ಬರಾದ್ರೂ ಕೂಡ 250 ಮೇಲೆ ಹೊಡಿಬೇಕು ನೀವು ಸ್ಟ್ರೈಕ್ ರೇಟಲ್ಲಿ. ಸೊ ಅವಾಗ್ಲೇ ಆಗುವಂಥದ್ದು. ಇಲ್ಲ ಅಂದರೆ 13 ರನ್ಸ್ ಪರ್ ಓವರ್ ಎಲ್ಲಿ ಚೇಸ್ ಮಾಡೋಕ್ಕಾಗತ್ತೆ. ಸೊ LSG ಅವ್ರು ಇದ್ದಿದ್ದೆ ಅಂದರೆ 9.5 10 ರನ್ಸ್ ಪರ್ ಓವರ್ ಇದ್ದಂಥದ್ದು. ಸೊ ಆ 10 ಮೇಲೆ ಹೋಗಲೇ ಇಲ್ಲ. ಸೊ ಇನ್ನೆಲ್ಲಿ ಚೇಸಲ್ಲಿ ಇದ್ರು ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಓಕೆ, ರಿಷಬ್ ಪಂತ್ ಅವರು 43 ರನ್ 23 ಡೆಲಿವರೀಸ್ ಮಾಡ್ತಾರೆ ಆ್ಯಂಡ್ ಕೆಲವೊಂದು ಬಿಗ್ ಶಾಟ್ಗಳು ತೊಗೊತಾರೆ. ಬಟ್ ಕನ್ವಿನ್ಸಿಂಗ್ ಕಾಣಲಿಲ್ಲ. ಮಿಚೆಲ್ ಮಾರ್ಷು ಕೂಡ ಅಷ್ಟೇ. ಸೊ ಆ ಟೈಮಿಂಗ್ ಮಾಡ್ತಾ ಇಲ್ಲ, ಬರೀ ಪವರಲ್ಲೇ ಬಿಗ್ ಶಾಟ್ ಹೊಡಿತಿದ್ದಾರೆ ಬಿಟ್ಟರೆ ಟೈಮಿಂಗ್ ಕಾಣಿಸ್ತಾ ಇಲ್ಲ. ಬಟ್ ಅವರು ಕೂಡ ಔಟ್ ಆಗ್ತಾರೆ 40 ರನ್ ಇನ್ 20 ಡೆಲಿವರೀಸ್. ಸೊ ಆಯುಷ್ ಬದನಿ ಇವತ್ತು ಓಪನ್ ಬರ್ತಾರೆ. ಅವರು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ರು. ಬಟ್ ಅಗೇನ್ ಅವರು ಕೂಡ ಔಟ್ ಆಗ್ತಾರೆ 35 ರನ್ ಮಾಡಿ. ಆ್ಯಂಡ್ ಕೆಳಗಡೆಗೆ ನಿಕೋಲಸ್ ಪೂರನ್ ಅವ್ರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಸೊ ಆಡಿರೋವಂಥ ಒಂದು 6 ಪಂದ್ಯಗಳಲ್ಲಿ ಮೊದಲೇ ಆದಂಗೆ 2 ಸಾರಿ ಮಾತ್ರ ಅವ್ರು ಡಬಲ್ ಡಿಜಿಟ್ ದಾಟಿರೋವಂಥದ್ದು. ಇನ್ನು ಮಿಕ್ಕಿರೋದೆಲ್ಲ ಸಿಂಗಲ್ ಡಿಜಿಟಲ್ಲಿ ಔಟ್ ಆಗಿರೋ. ಇವತ್ತು ಕೂಡ 9 ರನ್ನು 9 ಬಾಲಲ್ಲಿ. ಐ ಡೋಂಟ್ ನೋ, ಗೊತ್ತಿಲ್ಲ ಏನಾಗಿದೆ ಅಂತ. ಆ್ಯಂಡ್ ಕೆಳಗಡೆಗೆ ಮಾರ್ಕ್ರಮ್ ಬರ್ತಾರೆ. ಸೊ ಆಲ್ಮೋಸ್ಟ್ ಇನ್ನೇನು ಮ್ಯಾಚ್ ಮುಗಿಯೋ ಹಂತಕ್ಕೆ ಬಂದಾಗಲೇ ಅವ್ರು ಬಂದಿರೋವಂಥದ್ದು. ಅವರೊಂದು 42 ರನ್ನ ಮಾಡ್ತಾರೆ 22 ರಿಲೀಸಲ್ಲಿ, 3 ಬೌಂಡ್ರಿ 3 ಸಿಕ್ಸರ್. ಆ್ಯಂಡ್ ಮುಕುಲ್ ಚೌಧರಿ ಸೊ 21 ರನ್ನು 17 ಬಾಲಲ್ಲಿ. ಖಂಡಿತವಾಗ್ಲೂ ಇವತ್ತು ಇರಲೇ ಇಲ್ಲ ಇವರು ಯಾರು ನಮ್ಮ LSG ಅವರು ಚೇಸಲ್ಲೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಆ ಇಂಟೆಂಟೇ ಕಾಣಿಸ್ಲಿಲ್ಲ. ಸೊ ಪವರ್ ಪ್ಲೇನಲ್ಲಿ ಸೊ ಇಂಟೆಂಟ್ ಬೇಕಿತ್ತು, ಆ ಇಂಟೆಂಟ್ ಕಾಣಲಿಲ್ಲ. ಬಟ್ ಅದು ತಪ್ಪು ಮಾಡಿದ್ರು ಅಂತ ನನಗನ್ಸುತ್ತೆ. ಸೊ ಮಾರ್ಕ್ರಮ್ ಅವ್ರಿಗೆ ಸೊ ಮಿಚೆಲ್ ಮಾರ್ಷ್ ಅವ್ರ ಜೊತೆಗೇ ಓಪನಿಂಗ್ ಬಿಡಬೇಕಾಗಿತ್ತು. ಆ್ಯಂಡ್ ರಿಷಬ್ ಪಂತ್ ಖಂಡಿತವಾಗ್ಲೂ ಒನ್ ಡನ್ ಬರಬಾರ್ದಾಗಿತ್ತು, ನಿಕೋಲಸ್ ಪೂರನ್ ಅವ್ರಿಗೆ ಕಳಿಸ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಒಟ್ಟಾರೆಯಾಗಿ ನೋಡ್ತಾ ಇದ್ದಾರೆ ಸೊ LSG ಏನು ದಮ್ ಕಾಣಿಸ್ತಾ ಇಲ್ಲ. ಬಾಲಿಂಗಲ್ಲಾದ್ರೂ ಆಗಿರ್ಬೋದು, ಬ್ಯಾಟಿಂಗಲ್ಲಾದ್ರೂ ಆಗಿರ್ಬೋದು, ಸಿಕ್ಕಾಪಟ್ಟೆ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇನ್ನು ಬಾಲಿಂಗ್ ಅಂತ ಬಂದಾಗ ಈ ಕಡೆಗೆ ತುಂಬ ಚೆನ್ನಾಗಿ ಮಾಡಿರೋದು ಅಂತಂದರೆ ಅದು ನಮ್ಮ ವಿಜಯ್ ಕುಮಾರ್ ವೈಶಾಖ್ ಅವರು 4 ಓವರಲ್ಲಿ ಸೊ 30 ರನ್ನ ಕೊಟ್ಟು ಸೊ 1 ವಿಕೆಟ್ ಕೂಡ ತೆಗಿತಾರೆ. 7.5 ಎಕನಾಮಿ ಇರುವಂಥದ್ದು. ಆ್ಯಂಡ್ ಚಹಲ್ ಕೂಡ ಅಷ್ಟೇ 4 ಓವರಲ್ಲಿ 36 ಕೊಡ್ತಾರೆ, 1 ವಿಕೆಟ್ ಕೂಡ ತೆಗಿತಾರೆ. 9 ಎಕನಾಮಿ ಇರುವಂಥದ್ದು. ಇದು ಬಿಟ್ಟರೆ ಇನ್ನು ಮಿಕ್ಕಿರೋರೆಲ್ಲ ಡೀಸೆಂಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಾರ್ಲೆಟ್ ಮಾತ್ರ ತುಂಬ ದುಬಾರಿ ಆಗಿದ್ದಾರೆ, 13.5 ಎಕನಾಮಿ, ವಿಕೆಟ್ ಲೆಸ್ ಆಗಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಒಟ್ಟಾರೆಯಾಗಿ ಸೊ ನಮ್ಮ ಪಂಜಾಬ್ ಕಿಂಗ್ಸ್ ಅವರು ಸೋಲಿಲ್ಲದ ಸರದಾರರಾಗಿ ಸೊ ಮುನ್ನುಗ್ತಿದ್ದಾರೆ. ಆ್ಯಂಡ್ ನಮ್ಮ RCB ಜೊತೆಗೆ ಅವ್ರ ಮ್ಯಾಚ್ ಇರುವಂಥದ್ದು ನೆಕ್ಸ್ಟ್ ಮಂತ್ ಅಂದರೆ ಮೇನಲ್ಲಿ 17ನೇ ತಾರೀಕಿದೆ. ಆಲ್ಮೋಸ್ಟ್ ಇವತ್ತಿಗೆ ತೊಗೊಳಕ್ಕೆ ಹೋದರೆ ಇನ್ನೂ 1 ತಿಂಗಳಿದೆ ಅಂತ ಅನ್ಬೋದು. ಅದ್ರ ಮಧ್ಯೆ ಯಾವುದು ಕೂಡ ನಮ್ಮ ಜೊತೆಗೆ ಅವ್ರ ಮ್ಯಾಚ್ ಇಲ್ಲ. ಬಟ್ ಸಖತ್ತಾಗಿ ಆಡ್ತಿದ್ದಾರೆ. ಸೊ ಲಾಸ್ಟ್ ಇಯರ್ ಏನು ರನ್ನರ್ ಅಪ್ ಆಗಿದ್ರು. ಸೊ ಅದೇ ರೀತಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೊಗೊಂಡು ಹೋಗ್ತಾರೆ. ಈ ಸರಿ ಅವ್ರು ಕಪ್ ಗೆಲ್ತಾರೆ ಹೇಳಲಿಕ್ಕಾಗಲ್ಲ. ಬಿಕಾಸ್ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಚೆನ್ನಾಗೇ ಆಡ್ತಿದ್ದಾರೆ ಅಂತಲೇ ಹೇಳಬಹುದು. ಓಕೆ, ಒಟ್ಟಾರೆಯಾಗಿ ಸೊ ಪಂಜಾಬ್ ಕಿಂಗ್ಸ್ ಅವರು ಮುನ್ನುಗ್ತಿದ್ದಾರೆ. ಸೊ ನೋಡೋಣ ಎಲ್ಲಿವರೆಗೂ ಮುನ್ನುಗ್ತಾರೆ ಸೋಲಿಲ್ಲದ ಸರದಾರರಾಗಿ ಅಂತ ನೋಡೋಣ. ಓಕೆ, ಸೊ ಇವತ್ತಿನ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬೈ ಬಾಯ್.